Hi students, welcome to the second PUC Computer Science online class. We are at the chapter of data structures. Note this point students, this class number 13, 13. So ಎಲ್ಲರೂ note ಮಾಡ್ಕೊಳ್ಳಿ data structures class number 13 ಅಲ್ಲಿ ಇದೀವಿ. In the last class we started the linked list concept students. So we are familiar with types of linked list. So three types of linked list: singly linked list, doubly linked list, circular linked list ಅಂತ ನೋಡಿದ್ವಿ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಾವಿಗಿರುವಂತ ಕಾನ್ಸೆಪ್ಟ್ ಬಂದು ಸಮ್ ಆಪರೇಷನ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ. We are completed creating a linked list. In that we are completed the structure using creation of linked list, and we are completed the memory allocation and deallocation using operators called new and delete. So if you observe, new and new index are the memory allocation dynamically, delete and delete index are deallocation dynamic memory which is already allocated by new and new index operators. Are the related examples kuda nodidivi. And bani students next concept na tagolona. ಸೊ ನಿಮ್ಮ ಒಂದು ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್ ಆಗಿದ ತಕ್ಷಣ ನಾವೇನೇನ ಸ್ಟಡಿ ಮಾಡಿದೀವಿ, ಟ್ರಾವರ್ಸಿಂಗ್ ಎ ಲಿಂಕ್ಡ್ ಲಿಸ್ಟ್ ಕೂಡ ಸ್ಟಡಿ ಮಾಡಿದ್ವಿ, ಕರೆಕ್ಟಾ? ಈಗ ಪಾಯಿಂಟ್ ನಂಬರ್ 3 ಅಲ್ಲಿ ಇದೀನಿ ನಾನು. ಇನ್ಸರ್ಟಿಂಗ್ ಎ ನೋಡ್ ಇನ್ ಟು ದ ಲಿಂಕ್ಡ್ ಲಿಸ್ಟ್, ಇನ್ಸರ್ಟ್ ಆಪರೇಷನ್ ನ ಸ್ಟಡಿ ಮಾಡ್ತಾ ಇದೀವಿ. ಬನ್ನಿ ಸ್ಟೂಡೆಂಟ್ಸ್, ವಿ ಕ್ಯಾನ್ ಇನ್ಸರ್ಟ್ ಎ ನ್ಯೂ ನೋಡ್ ಟು ದ ಲಿಂಕ್ಡ್ ಲಿಸ್ಟ್ ಸ್ಟೂಡೆಂಟ್ಸ್ ಇನ್ ದ 3 ಟೈಪ್ಸ್, ಇನ್ 3 ವೇಸ್. 3 ಟೈಪ್ಗಳಲ್ಲಿ ನಾವು ಇನ್ಸರ್ಟ್ ನ ಮಾಡಬಹುದು. ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಬಿಗಿನಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್, inserting a node at the given position, inserting a node at the end of the linked list. So ನಾವು ಬಿಗಿನಿಂಗ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಒಂದು ನೋಡ್ ನ ಲಿಂಕ್ಡ್ ಲಿಸ್ಟ್ ಗೆ ಹ್ಯಾಪಿಯಾಗಿ ಜಾಯಿನ್ ಮಾಡ್ಬಿಡ್ಬೋದು. ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಗಿವನ್ ಪೊಸಿಷನ್, ಸರ್ ನನಗೆ ಸೆಕೆಂಡ್ ಪೊಸಿಷನ್ ಬೇಕು, ಥರ್ಡ್ ಪೊಸಿಷನ್ ಬೇಕು, ಮಿಡಲ್ ಅಲ್ಲಿ ಬೇಕು, ಲಾಸ್ಟ್ ಗಿಂತ ಪ್ರೀವಿಯಸ್ ಒಂದು ಎಲಿಮೆಂಟ್ ಮುಂಚೆ ಬೇಕು. ಈ ತರ ಗಿವನ್ ಪೊಸಿಷನ್ ನೀವು ಯಾವ ಪೊಸಿಷನ್ ನ ಕೊಡ್ತೀರೋ ಆ ಪೊಸಿಷನ್ ಗೆ ಕೂಡ ಲಿಂಕ್ಡ್ ಲಿಸ್ಟ್ ಅಲ್ಲಿ ನೋಡ್ ಕ್ರಿಯೇಟ್ ಆಗುತ್ತೆ ಸ್ಟೂಡೆಂಟ್ಸ್. ಅಂಡ್ ದ ಪಾಯಿಂಟ್ ನಂಬರ್ 3 ಇಸ್ ದೇರ್, ದಟ್ ಈಸ್ ಕಾಲ್ಡ್ ಇನ್ಸರ್ಟಿಂಗ್ ಎ ನೋಡ್ ಅಟ್ ಎಂಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ಅಂದ್ರೆ ಲಾಸ್ಟ್ ಅಲ್ಲಿ ಕೊನೆಗೆ ಬೇಕು ಅಂತಂದ್ರೆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಕೂಡ ನೀವು ನಿಮ್ಮ ಒಂದು ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಬನ್ನಿ ಸ್ಟೂಡೆಂಟ್ಸ್, ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಬಿಗಿನಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್. ಸ್ಟಾರ್ಟಿಂಗ್ ಅಲ್ಲಿ ಒಂದು ನೋಡ್ ನ ಹೇಗೆ ಕ್ರಿಯೇಟ್ ಮಾಡೋದು, ಸಿ ಅದಕ್ಕೊಂದು ಜಸ್ಟ್ ಒಂದು ಸ್ಟೆಪ್ಸ್ ನ ಹೇಳ್ತಿದ್ದಾನೆ. ಸೊ ಆ ಸ್ಟೆಪ್ಸ್ ಏನೇನು ಅಂತ ನೋಡೋಣ. ಕ್ರಿಯೇಟ್ ಎ ನೋಡ್, ಒಂದು ನೋಡ್ ನ ಕ್ರಿಯೇಟ್ ಮಾಡಿ. ಫಿಲ್ ದ ಡೇಟಾ ಇನ್ ದ ಡೇಟಾ ಫೀಲ್ಡ್ ಆಫ್ ದ ನ್ಯೂ ನೋಡ್. ಸೊ ಯು ನೋ ವೆರಿ ವೆಲ್, if you observe a node, it contains always the 2 parts. The left part contains the data or an information, and the right part always contains the address of next node. That is nothing but linking field. So ಮೊದಲ ಫೀಲ್ಡ್ ಅಲ್ಲಿ ಅವನು ಏನ್ ಮಾಡ್ತಿದ್ದಾನೆ, ಡೇಟಾನ ಫಿಲ್ ಮಾಡಿ ಅಂತ ಹೇಳ್ತಿದ್ದಾನೆ. ಮಾರ್ಕ್ ಇಟ್ಸ್ ಪಾಯಿಂಟರ್ ಫೀಲ್ಡ್ ಆಸ್ ನಲ್. ನಲ್ ಅಂತ ಹೇಳಿ ನೀವೇನ್ ಮಾಡ್ಕೋಬಹುದು, ಅದರ ಫೀಲ್ಡ್ ನ ಫಿಲ್ ಮಾಡಬಹುದು. ಅಟ್ಯಾಚ್ ದಿಸ್ ನ್ಯೂಲಿ ಕ್ರಿಯೇಟೆಡ್ ನೋಡ್ ಟು ಸ್ಟಾರ್ಟ್. ಸ್ಟಾರ್ಟ್ ಗೆ ಇದನ್ನ ಏನ್ ಮಾಡ್ಬೇಕು, ನೀವು ನ್ಯೂಲಿ ಕ್ರಿಯೇಟೆಡ್ ನೋಡ್ ನ ಕನೆಕ್ಟ್ ಮಾಡ್ಬೇಕು. ಸ್ಟಾರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಇಟ್ ಕಂಟೈನ್ಸ್ ಆಲ್ವೇಸ್ ದ ಅಡ್ರೆಸ್ ಆಫ್ ಫಸ್ಟ್ ನೋಡ್. ಆ ಸ್ಟಾರ್ಟ್ ನ ನೀವು ಇನ್ನೂ ಒಂದು ನೇಮ್ ಇಂದ ಕರಿತೀರಿ, ಏನಂತ, ಹೆಡ್ ಅಂತ ಕರಿತೀರಿ, ನೆನ್ಪಿಟ್ಕೊಳ್ಳಿ. ಮೇಕ್ ದ ನ್ಯೂ ನೋಡ್ ಆಸ್ ಸ್ಟಾರ್ಟಿಂಗ್ ನೋಡ್. ಸೊ ಹೊಸ ನೋಡ್ ನ ನೀವೇನಂತ ಕರಿಬೇಕು, ಸ್ಟಾರ್ಟಿಂಗ್ ನೋಡ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಸ್ಟೆಪ್ಸ್ ಅಷ್ಟೇ ಸ್ಟೂಡೆಂಟ್ಸ್. ಎಸ್ ಬನ್ನಿ ಅಲ್ಗಾರಿದಮ್ ನೋಡ್ಬಿಡೋಣ. INSBEG, ನಥಿಂಗ್ ಬಟ್ ಬಿಗಿನಿಂಗ್. ಇನ್ಸರ್ಟ್ ಬಿಗಿನಿಂಗ್ ಅಂತ ಹೇಳಿ. ಸ್ಟಾರ್ಟ್ P, ಸ್ಟಾರ್ಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ಫಸ್ಟ್ ನೋಡ್. P is nothing but you can assume as a variable students. See step number 1, P ಒಳಗಡೆ ನ್ಯೂ ನೋಡ್ ಅಂತ ಹಾಕ್ತೀವಿ. ಹೊಸ ನೋಡ್ ಅಂದ್ರೆ ಯಾರು, P ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಡೇಟಾ ಆಫ್ P ಅಲ್ಲಿ ಏನ್ ಕಂಟೈನ್ಸ್ ಇರುತ್ತೆ ನೋಡ್ ಅಲ್ಲಿ 2 ಟೈಪ್ಸ್. ಡೇಟಾ ಆಫ್ P ಅಲ್ಲಿ ಈಗ ನಮ್ನ ಹಾಕ್ತಾ ಇದೀವಿ, ನಥಿಂಗ್ ಬಟ್ ಒನ್ ನಂಬರ್. ಯು ಕ್ಯಾನ್ ಇಮ್ಯಾಜಿನ್ ಲೈಕ್ 10, 20, 30, 40, 45, 88, 96 ಎಕ್ಸೆಟ್ರಾ ನಂಬರ್. ಲಿಂಕ್ ಆಫ್ P, ಸೊ ನಿಮ್ಮ ಏನ್ ಡೇಟಾ ಆಫ್ P ಅಲ್ಲಿ ನಮ್ ಹೋಗಿರುತ್ತೆ, ಲಿಂಕ್ ಆಫ್ P ನ ಯಾರು ಕೊಡಿ, ನಿಮ್ಮ ಸ್ಟಾರ್ಟ್ ಗೆ ಕೊಡಿ. ನಥಿಂಗ್ ಬಟ್ ಸ್ಟಾರ್ಟ್ ಅಲ್ಲಿ ಇರುವಂತಹ ಲಿಂಕ್ ಆಫ್ P ಗೆ ಕೊಡುತ್ತೆ. ಸೊ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ನೋಡ್ ಅಂತ ಹೇಳಿ. ನೋಡಿ ಸ್ಟೆಪ್ ನಂಬರ್ 4, ಅದೇ P ನ ನೀವೇನಂತ ಕರಿಬೇಕು, ಸ್ಟಾರ್ಟ್ ಅಂತ ಕರಿಬೇಕು. So that is nothing but
you can assume it is the first node anta ಹೇಳ್ತೀವಿ and then return students. So ಇದನ್ನ ನಾವು ಕರೆಯುವಂತದ್ದು inserting a node at the beginning of the linked list. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನೋಡ್ ಆಗಿ ನೀವು ಲಿಂಕ್ಡ್ ಲಿಸ್ಟ್ ಒಳಗಡೆ ಒಂದು ನೋಡ್ ನ ನೀವು ಇನ್ಸರ್ಟ್ ಮಾಡಬಹುದು ಅಂತ. ಎಸ್, ಕಮ್ ಟು ದ ಕಾನ್ಸೆಪ್ಟ್ ಆಫ್ ಸೆಕೆಂಡ್ ಪಾಯಿಂಟ್, ದಟ್ ಇಸ್ ಕಾಲ್ಡ್ ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಗಿವನ್ ಪೊಸಿಷನ್. ನಾವು ಕೊಟ್ಟಿರೋ ಪೊಸಿಷನ್ಗೆ ಹೇಗೆ ಅಂತ ನೋಡಿ ಫ್ರೆಂಡ್ಸ್. ದ ಪಾಯಿಂಟ್ ನಂಬರ್ 2, ಅಬ್ಸರ್ವ್ ಹಿಯರ್. Inserting a node at the beginning of the linked list. We can insert a node at the given position. So ನಮಗೆ ಬೇಕಾಗಿರೋ ಪೊಸಿಷನ್ಗೆ ನಮ್ಮ ಹತ್ರ ಇರುವಂತಹ ಒಂದು ನೋಡ್ ನ ಹೇಗೆ ಇನ್ಸರ್ಟ್ ಮಾಡೋದು ಲಿಂಕ್ಡ್ ಲಿಸ್ಟ್ ಗೆ ಅಂತ. ಸೊ ಸ್ಟಾರ್ಟ್ ಇಸ್ ದ ಫಸ್ಟ್ ಎಲಿಮೆಂಟ್ ಅಡ್ರೆಸ್, ನಮ್ಗೆ ಗೊತ್ತಿದೆ. ಕೌಂಟ್ ಅನ್ನೋ ವೇರಿಯಬಲ್ ಇದೆ, ಸೊ ಕೌಂಟ್ ಇಸ್ ಎ ವೇರಿಯಬಲ್. P1 and P2 are the pointer variables and then POS is the position. Just details of the algorithm. ಇಲ್ಲಿಂದ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸ್ಟೆಪ್ ನಂಬರ್ 1 ಕಾಲ್ಡ್ ಸ್ಟಾರ್ಟ್. ನಿಮ್ಮ ಅಲ್ಗಾರಿದಮ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸ್ಟೆಪ್ ನಂಬರ್ 2 ಕೌಂಟ್ 0. 0 ಅನ್ನೋದು ಎಲ್ಲಿಗೆ ಹೋಗ್ತಾ ಇದೆ? ಕೌಂಟ್ ಹೋಗ್ತಾ ಇದೆ. ಅಂದ್ರೆ ಕೌಂಟ್ ಒಳಗಡೆ 0 ಇರುತ್ತೆ. P1 is nothing but ಸ್ಟಾರ್ಟ್. ಸ್ಟಾರ್ಟ್ ಅನ್ನೋದು ಎಲ್ಲಿಗೆ ಹೋಗ್ತಾ ಇದೆ? P1 ಗೆ ಹೋಗ್ತಾ ಇದೆ. While it is a loop, students, again statements regularly again and again until condition become false. So P1 not equal to null. ಅಂದ್ರೆ P1 ಒಳಗಡೆ null ಇರಬಾರ್ದು. null ಇದ್ರೆ ನಾವು given position ಕೊಡಕಲ್ಲ. that is the first element ಅಂತ and last element ಅಂತ. ಅವ್ನು ನಾಟ್ ಈಕ್ವಲ್ ಆದ್ರೆ ಕೌಂಟ್ ನ 1 ರೈಸ್ ಮಾಡ್ಕೊಳ್ತೀವಿ. ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಅಂತ ಹೇಳಿ. ಸೊ ಮೊದಲಿಗೆ 0 ಇತ್ತು, ಈಗ 1 ಅಂತ ರೈಸ್ ಮಾಡ್ಕೊಳ್ತಾ ಇದೀವಿ. P1 ಒಳಗಡೆ ಲಿಂಕ್ ಆಫ್ P1. ಸೊ ಲಿಂಕ್ P1 ಅಂತ ಏನಿತ್ತು ಅದನ್ನ P1 ಕೊಟ್ಬಿಡ್ತಾ ಇದೀವಿ. ನೆಕ್ಸ್ಟ್ ನೋಡ್ ಅಡ್ರೆಸ್ ಅಂತ ಹೇಳಿ. ನಿಮ್ಮ ವೈಲ್ ಎಂಡ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ವೆರಿ ಸಿಂಪಲ್ ಟ್ರಾವರ್ಸಿಂಗ್ ಮಾಡ್ತಿದೀವಿ ಅಂತ ಅಷ್ಟೇ. ಫಸ್ಟ್ ನೋಡ್ ನ ತಗೊಳ್ತಾ ಇದೀವಿ. ಸೊ ಗಿವನ್ ಪೊಸಿಷನ್ ವರೆಗೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಷ್ಟೇ. ಎಸ್, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಸ್ಟೂಡೆಂಟ್ಸ್, ಇಫ್ POS is equal to 1, ನಿಮ್ಮ ಪೊಸಿಷನ್ ಏನಾದ್ರೂ 1 ಆದ್ರೆ ನೀವು ಅಲ್ಲಿ ಇನ್ಸರ್ಟ್ ಮಾಡೋದು ಬೇಕಾಗಿಲ್ಲ. ಯು ಆರ್ ಹ್ಯಾವಿಂಗ್ ಸ್ಪೆಷಲ್ ಫಂಕ್ಷನ್. ಏನದು? ಕಾಲ್ ಫಂಕ್ಷನ್ INST BEG ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ನೆನಪಿದ್ಯಾ? ಈಗ ತಾನೇ ನಾವು BEG ಓದ್ಕೊಂಡು ಬಂದ್ವಿ. ಸೇಮ್ ಕಾನ್ಸೆಪ್ಟ್. ಕಾಲ್ ಫಂಕ್ಷನ್ INST ಅಂಡರ್ಸ್ಕೋರ್ BEG ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಹಾಗೆ else if ಇದಲ್ಲ ಅಂತಂದ್ರೆ POS is equal to count plus 1. POS ಒಳಗಡೆ count plus 1 ಆಗಿದ್ರೆ ಸೊ ಅದು 100% ಲಾಸ್ಟ್ ಅಂತ. ಆವಾಗ ಫಂಕ್ಷನ್ ಡಿಫರೆಂಟ್ ಕಾಲ್ ಮಾಡ್ತೀವಿ. ಅದರ ಹೆಸರು ಏನು ಅಂತಂದ್ರೆ INST ಅಂಡರ್ಸ್ಕೋರ್ ಎಂಡ್ ಅಂತ ಹೇಳಿ. ಲಾಸ್ಟ್ಗೆ ಒಂದು ನಿಮ್ಮ ಒಂದು ನೋಡ್ ನ ಏನ್ ಮಾಡ್ಬಿಡ್ತೀವಿ, ನಾವು ಇನ್ಸರ್ಟ್ ಮಾಡ್ಬಿಡ್ತೀವಿ. ಲಾಸ್ಟ್ ಗೆ ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ಇದ್ರೊಳಗಡೆ ಪ್ರೊಸೀಜರ್ ಇರಲ್ಲ. ಸೊ ಯು ಆರ್ ಹ್ಯಾವಿಂಗ್, ಯು ನೋ ವೆರಿ ವೆಲ್, ಏನು ಇನ್ಸರ್ಟಿಂಗ್ ಅಟ್ ದ ಬಿಗಿನಿಂಗ್, ಇನ್ಸರ್ಟಿಂಗ್ ಅಟ್ ದ ಲಾಸ್ಟ್, ಎರಡು ಸಪರೇಟ್ ಅಲ್ಗಾರಿದಮ್ಸ್ ಇದೆ. ಆ ಅಲ್ಗಾರಿದಮ್ಸ್ ಆ ಪ್ರೊಸೀಜರ್ ಇಲ್ಲಿ ರನ್ ಆಗುತ್ತೆ. ಈಗ ಬನ್ನಿ ಗಿವನ್ ಪೊಸಿಷನ್ ಹೇಗೆ ಅಂತ. else if POS ಲೆಸ್ ದನ್ ಆರ್ ಈಕ್ವಲ್ ಟು ಕೌಂಟ್ ಅಂದ್ರೆ ಇನ್ ಮಿಡಿಲ್ ಇದೆ, ಅಂದ್ರೆ ಬಿಗಿನಿಂಗ್ ಅಲ್ಲ ಲಾಸ್ಟ್ ಅಲ್ಲ. ನೋಡಿ ಅಗೇನ್ P1 ಗೆ ಸ್ಟಾರ್ಟ್ ನ ಕೊಟ್ಬಿಡ್ತೀವಿ. ಫಾರ್ ಲೂಪ್ ರನ್ ಮಾಡ್ತಾ ಇದೀವಿ. I is equal to 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಅಪ್ ಟು POS ವರ್ಗೂ ರನ್ ಮಾಡ್ತಾ ಇದೀವಿ. I ಡಬಲ್ ಪ್ಲಸ್ ಎಲ್ಲಿ ಗಿವನ್ ಪೊಸಿಷನ್ ವರ್ಗೂ ಎಕ್ಸಾಕ್ಟ್ ಪೊಸಿಷನ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. P1 ಗೆ ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಪೊಸಿಷನ್ ನ ಕೊಟ್ಬಿಡ್ತಾ ಇದೀವಿ. ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ನೋಡ್ ಅಂತ ಏನಿರುತ್ತೆ ಅದರ ಅಡ್ರೆಸ್ ಕೊಡ್ತಾ ಇದೀವಿ. ಎಂಡ್ ಫಾರ್ ಎಂಡ್ ಆಗುತ್ತೆ. P2 ಒಳಗಡೆ ನ್ಯೂ ನೋಡ್ ಹಾಕ್ತಾ ಇದೀವಿ. ಅಂದ್ರೆ ಪೊಸಿಷನ್ ಬಂದಿದೀವಿ, ಹೊಸ ನೋಡ್ ಇನ್ಸರ್ಟ್ ಆಗ್ಬೇಕು. ಸೇಮ್ ಐಡಿಯಾ. ಏನು? P2 ನ್ಯೂ ನೋಡ್. ನೋಡ್ ಅಂದ ತಕ್ಷಣ ವಿ ಆರ್ ಹ್ಯಾವಿಂಗ್ 2 ಟೈಪ್ಸ್. ಒನ್ ಇಸ್ ಕಾಲ್ಡ್ ಯಾವುದು? ದಟ್ ಇಸ್ ನಥಿಂಗ್ ಬಟ್ ಡೇಟಾ. ಅನದರ್ ಒನ್ ಇಸ್ ಕಾಲ್ಡ್ ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್. ಡೇಟಾ ಆಫ್ P ಗೆ ಐಟಮ್ ನ ಕೊಡ್ತೀವಿ, ನಥಿಂಗ್ ಬಟ್ ನ್ಯೂ ನಂಬರ್. ಲಿಂಕ್ ಆಫ್ P2 ಗೆ ಲಿಂಕ್ ಆಫ್ P1 ನ ಕೊಟ್ಬಿಡ್ತಾ ಇದೀವಿ, ನೆಕ್ಸ್ಟ್ ಕಂಟಿನ್ಯೂ ಆಗ್ಲಿ ಅಂತ. ಲಿಂಕ್ ಆಫ್ P1 ಗೆ ಆಲ್ರೆಡಿ ನಿಮ್ಮ ಹತ್ರ ಇರುವಂತ P2 ಲಿಂಕ್ ನ ಕನೆಕ್ಟ್ ಮಾಡ್ತೀವಿ. ಅಕಸ್ಮಾತ್ ಗಿವನ್ ಪೊಸಿಷನ್ ರಾಂಗ್ ಆದ್ರೆ ನಾವೇನೇನು ಮಾಡಲ್ಲ, ಎಲ್ಸ್ ಬಂದ್ಬಿಡ್ತೀವಿ. ಪ್ರಿಂಟ್ ಇನ್ವ್ಯಾಲಿಡ್ ಪೊಸಿಷನ್ ಅಂತ. ಏನಂತ ಕೊಡ್ತೀವಿ? ಪ್ರಿಂಟ್ ಇನ್ವ್ಯಾಲಿಡ್ ಪೊಸಿಷನ್, ಎಂಡ್ ಇಫ್ ಅಂಡ್ ದೆನ್ ರಿಟರ್ನ್. ದಿಸ್ ಇಸ್ ದ ಪ್ರೊಸೀಜರ್ ಆಫ್ ಅಲ್ಗಾರಿದಮ್ ಟು ಇನ್ಸರ್ಟ್ ಎ ನೋಡ್ ಅಟ್ ದ ಗಿವನ್ ಪೊಸಿಷನ್ ಸ್ಟೂಡೆಂಟ್ಸ್. ಅಟ್ ದ ಗಿವನ್ ಪೊಸಿಷನ್. ಸೊ ಸ್ವಲ್ಪ ಹೆಡಿಂಗ್ ಮಿಸ್ಟೇಕ್ ಆಗಿದೆ ಸ್ಟೂಡೆಂಟ್ಸ್. At the given position of the linked list. Inserting a node at the given position of the linked list. Yes, we have completed the second one.
The point number 3. ಯಾವ point number 3? Inserting a node at the end of the linked list. Inserting a node at the end of the linked list. Last ಗೆ ಒಂದು ನೋಡ್ ನ ಹೇಗೆ ಇನ್ಸರ್ಟ್ ಮಾಡೋದು? Let's come to the concept, students. Inserting a node at the end of the linked list. Algorithm ಗೆ ಬನ್ನಿ. Again, start is the first element address. P is a pointer variable. ನೋಡಿ ಸ್ಟೂಡೆಂಟ್, ಸ್ಟೆಪ್ ನಂಬರ್ 1 ಸ್ಟಾರ್ಟ್. P ಒಳಗಡೆ ಸ್ಟಾರ್ಟ್ ಇದೆ. ಈಗ ಸ್ಟಾರ್ಟ್ ಅಂದ್ರೂ ಒಂದೇ, P ಅಂದ್ರೂ ಒಂದೇ. ಮೊದಲಿಗೆ ಟ್ರಾವರ್ಸಿಂಗ್ ಕಾಮನ್. P ನಾಟ್ ಈಕ್ವಲ್ ಟು ನಲ್. P ನೆಕ್ಸ್ಟ್ ಆಫ್ P ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ? ಟ್ರಾವರ್ಸಿಂಗ್ ಲಾಸ್ಟ್ ಎಲಿಮೆಂಟ್ ವರೆಗೂ ಹೊಟ್ಟೋಗುತ್ತೆ. ಲಾಸ್ಟ್ ಎಲಿಮೆಂಟ್ ಅಂದ್ರೆ ನಲ್ ಸಿಕ್ಕಿದೆ ಅಂತ, ದಟ್ ಈಸ್ ಅ ಲಾಸ್ಟ್ ಎಲಿಮೆಂಟ್. ಲಾಸ್ಟ್ ಎಲಿಮೆಂಟ್ ಅಲ್ಲೇ ನಮಗ್ ಬೇಕಾಗಿರೋದು ಎನ್ ಒಳಗಡೆ ನ್ಯೂ ನೋಡ್. ನ್ಯೂ ನೋಡ್ ನ ಎನ್ ಗೆ ಹಾಕ್ತಾ ಇದೀವಿ. ನಿಮ್ಗೆ ಗೊತ್ತಿದೆ ನ್ಯೂ ನೋಡ್ ಅಂದ ತಕ್ಷಣ ನಮ್ಗೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ 2 ಪಾರ್ಟ್ಸ್. ಒಂದು ಡೇಟಾ, ಇನ್ನೊಂದು ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್. ನೋಡಿ ಸೇಮ್ ಕಾನ್ಸೆಪ್ಟ್. ಡೇಟಾ ಆಫ್ ಎನ್ ಐಟಮ್, ಲಿಂಕ್ ಆಫ್ ಎನ್ ನಲ್, ಲಿಂಕ್ ಆಫ್ ಪಿ ಎನ್. ಸೊ ಲಿಂಕ್ ಆಫ್ ಪಿ ಏನ್ ಕೊಡಿ? ಎನ್ ಕೊಡಿ. ಸೊ ಜೊತೆಗೆ ಏನ್ ಮಾಡಿ ಅದನ್ನ ರಿಟರ್ನ್ ಮಾಡಿ. ಇಲ್ಲಿ ನೋಡಿ ಎಲಿಮೆಂಟ್ ಕೊಡ್ತೀರಾ, ಲಿಂಕ್ ನೆಕ್ಸ್ಟ್ ಕೊಡಲ್ಲ. ಏನಂತ ಕೊಟ್ಬಿಡ್ತೀವಿ ನಾವು? ನಲ್ ಅಂತ ಕೊಡ್ತೀವಿ. ಅಂದ್ರೆ ದಿಸ್ ಇಸ್ ಕಾಲ್ಡ್ ದ ಲಾಸ್ಟ್ ನೋಡ್ ಅಂತ ಹೇಳಿ. ಸೊ ಈಗ ಏನ್ ನೋಡಿತ್ತು ಅದೆಲ್ಲ ಲಾಸ್ಟ್ ನೋಡು, ಈಗಿರೋದು ನಿಮ್ಗೆ ಲಾಸ್ಟ್ ನೋಡ್ ಆಗುತ್ತೆ. ಅಂಡ್ ದೆನ್ ರಿಟರ್ನ್. ದಿಸ್ ಇಸ್ ಅಬೌಟ್ ಯುವರ್ inserting a node at the end of the linked list. So illige nimma inserting of linked list complete agutte students. Observe the screen. We are having 3 types. Inserting a node at the beginning of the linked list, inserting a node at the given position, inserting a node at the end of the linked list. Come to the next concept. Next point. Observe students. Deleting an item from the linked list. So ಈಗ ಇನ್ಸರ್ಟ್ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಹೋಗ್ತಿರೋದು ಡಿಲೀಟಿಂಗ್. ಡಿಲೀಟಿಂಗ್ ಅಲ್ಲಿ 3 ಟೈಪ್ಸ್. ಯಾವ್ಯಾವ್ದು ಹೇಗೆ ಡಿಲೀಟ್ ಆಗುತ್ತೆ ನೋಡೋಣ. ಎಸ್, ಇಲ್ಲೂ ಕಾನ್ಸೆಪ್ಟ್ ಒಂದೇ. ಡಿಲೀಷನ್ ಆಫ್ ದ ಫಸ್ಟ್ ನೋಡ್, ಡಿಲೀಷನ್ ಆಫ್ ದ ಲಾಸ್ಟ್ ನೋಡ್, ಡಿಲೀಷನ್ ಆಫ್ ದ ನೋಡ್ ಅಟ್ ದ ಗಿವನ್ ಪೊಸಿಷನ್. ಸೊ ಇಲ್ಲೂ ಕೂಡ ಫಸ್ಟ್ ಎಲಿಮೆಂಟ್ ನ, ಫಸ್ಟ್ ನೋಡ್ ನ ನೀವು ಡಿಲೀಟ್ ಮಾಡ್ಬೋದು, ಲಾಸ್ಟ್ ನೋಡ್ ನ ಡಿಲೀಟ್ ಮಾಡ್ಬೋದು, ಜೊತೆಗೆ ಗಿವನ್ ಪೊಸಿಷನ್ ಅಲ್ಲಿರುವಂತ ನೋಡ್ ನ ಕೂಡ ಡಿಲೀಟ್ ಮಾಡ್ಬೋದು. Yes, first one node bidana. Deletion of the first node of linked list. Algorithm. Observe students. Again 3 algorithms barutte. Start contains the address of the first node. Step number 1 start. P start andru onde, iga P antandru onde, same idea. Nav ಏನು ಡಿಲೀಟ್ ಮಾಡಿದ್ರು ನೆನಪಲ್ಲಿ ಇಟ್ಕೊಳ್ಳಿ, ಅದನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಡಿಲೀಷನ್ ಅಲ್ಲಿ ಪ್ರಿಂಟ್ ಡೇಟಾ ಆಫ್ P ನಾವು ಡಿಲೀಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಪ್ರಿಂಟ್ ನ ಮಾಡ್ತಾ ಇದೀವಿ. ಜೊತೆಗೆ ಸ್ಟಾರ್ಟ್ ಗೆ ಲಿಂಕ್ ಆಫ್ ಪಿ ನ ಕೊಟ್ಬಿಡ್ತೀವಿ. ಲಿಂಕ್ ಆಫ್ ಪಿ ನ ಸ್ಟಾರ್ಟ್ ಕೊಟ್ವಿ ಅಂತಂದ್ರೆ ನಿಮಗೆ ಈಗಿರೋ ಕರೆಂಟ್ ಪೊಸಿಷನ್ ಅಲ್ಲಿರೋ ಫಸ್ಟ್ ಎಲಿಮೆಂಟ್ ಲಿಂಕ್ ಮಿಸ್ ಆಗುತ್ತೆ, ಸೆಕೆಂಡ್ ಎಲಿಮೆಂಟ್ ಲಿಂಕ್ ಸ್ಟಾರ್ಟ್ ಸಿಗುತ್ತೆ. ಅಲ್ಲಿಗೆ ಫಸ್ಟ್ ಅಲ್ಲಿರೋ ಪಿ ಏನಾಯ್ತು? ಫ್ರೀ ಆಯ್ತು. ಅಗೇನ್ ರಿಟರ್ನ್. ಸೊ ಫ್ರೀ ಅನ್ನೋದೇ ನಮ್ಗೆ ಡಿಲೀಟ್ ಅಂತ ಹೇಳಿ ಅರ್ಥ. ಐಡಿಯಾ ಬಂತ? ಡಿಲೀಷನ್ ಆಫ್ ದ ಫಸ್ಟ್ ನೋಡ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಅಲ್ಗಾರಿದಮ್ ಆಫ್ ಯುವರ್ ಡಿಲೀಷನ್ ಆಫ್ ದ ಫಸ್ಟ್ ನೋಡ್ ಇನ್ ಎ ಲಿಂಕ್ಡ್ ಲಿಸ್ಟ್. Let's come to the point number 2. Observe the screen. Deletion of the node at the given position. So ನೀವು ಏನ್ ಪೊಸಿಷನ್ ನ ಕೊಟ್ಟಿರ್ತೀರಾ ಆ ಪೊಸಿಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಅದನ್ನ ಡಿಲೀಟ್ ಮಾಡೋದು ಹೇಗೆ ಅಂತ ಅಬ್ಸರ್ವ್ ಮಾಡಿ. ಸೆಕೆಂಡ್ ಸ್ಟಾರ್ಟ್ is the first element address, count is a variable, p1 p2 are the pointer variables, pos is the position. Same insert ಇದ್ದಂಗೆ ಇರುತ್ತೆ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ಎಲ್ಲರ ಕಾನ್ಸಂಟ್ರೇಷನ್ ಇಲ್ಲಿರಲಿ. Step number 1 start. Step number 2 count 0, p1 start. Same to same insert ಅಲ್ಲಿ ಹೆಂಗ್ ಮಾಡಿದೀವಿ delete ಅಲ್ಲಿ ಕೂಡ ಹಾಗೆ ಮಾಡ್ತೀವಿ. So then next while p1 not equal to null, again count is equal to count plus 1 p1 link of p1 while end. Same concept students. ನೀವೇನ್ insert at the given position ಅಲ್ಲಿ ನೋಡಿದಿರಾ ಸೇಮ್ ಟು ಸೇಮ್ ಡಿಲೀಟ್ ಅಟ್ ದ ಗಿವನ್ ಪೊಸಿಷನ್ ಅಲ್ಲಿ ಇಲ್ಲಿವರೆಗೂ ಸೇಮ್ ಕಾನ್ಸೆಪ್ಟ್, ಒಂದೇ ಅಲ್ಗಾರಿದಮ್. ಹಾಫ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ. ಸ್ಟೆಪ್ ನಂಬರ್ 4 ಇಲ್ಲಿಂದ ಇಂಪಾರ್ಟೆಂಟ್, ಸ್ಮಾಲ್ ಚೇಂಜಸ್ ಆಗುತ್ತೆ, ನೋಡ್ಕೊಳ್ತಾ ಬನ್ನಿ. ಸ್ಟೆಪ್ ನಂಬರ್ 4 ಇಫ್ pos is equal to 1, ಎಸ್ ಫಸ್ಟ್ 1 ಆಗಿದ್ರೆ ಅಗೈನ್ ನಿಮ್ಗೆ ಇಲ್ಲೇ ಪ್ರೊಸೀಜರ್ ಇರೋಲ್ಲ, ಅಲ್ಗಾರಿದಮ್ ಯಾವುದು? ಕಾಲ್ ಫಂಕ್ಷನ್. ಆವಾಗಲೇ ಇನ್ಸರ್ಟ್ ಬಿಗಿನಿಂಗ್ ಬರ್ತಾ ಇತ್ತು, ಈಗ ಡಿಲೀಟ್ ಬಿಗಿನಿಂಗ್ ಬರುತ್ತೆ. ಅಗೈನ್ ಎಲ್ಸ್ ಇಫ್ pos is equal to count, ಕಾಲ್ ಫಂಕ್ಷನ್ ಯಾವ್ದು? ಕೌಂಟ್ ಅಂದ ತಕ್ಷಣ ಲಾಸ್ಟ್ ಎಲಿಮೆಂಟ್ ಗೆ ಹೊರಟೋಗಿರ್ತೀವಿ ನಾವು, ಡಿಎಲ್ಇ ಡಿಲೀಟ್ ಅಟ್ ದ ಎಂಡ್ ಅಂತ ಹೇಳಿ. ಇಲ್ಲಿ ಬಿಗಿನಿಂಗ್, ಹಿಯರ್ ಎಂಡ್ ಸ್ಟೂಡೆಂಟ್ಸ್. ಐಡಿಯಾ ಬಂತ?
ಅದಕ್ಕೆ ಬಿಗಿನಿಂಗ್ ಗೆ ಸಪರೇಟ್ ಅಲ್ಗಾರಿದಮ್, ಎಂಡಿಂಗ್ ಗೆ ಸಪರೇಟ್ ಅಲ್ಗಾರಿದಮ್. Again else if POS less than count students, POS less than count, P2 start ಎಲ್ಲಿ ಕೊಟ್ಟೋಗುತ್ತೆ, P2 ಗೆ ಹೋಗ್ತಿದೆ. Again same for loop, I is equal to 1, I is less than or equal to POS ವರ್ಗು ಬರ್ತೀವಿ I plus plus. ನೋಡಿ ಇಲ್ಲಿ ಸ್ಮಾಲ್ ಚೇಂಜ್, P2 ಅಲ್ಲಿರೋದನ್ನ P1 ಗೆ ಕೊಡ್ತೀವಿ. Again we are going to exchange because ನಾವು ಏನ್ ಮಾಡ್ತೀವಿ, P2 ನ ಡಿಲೀಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಆಫ್ P2 ಇರೋದನ್ನ again P2 ಕೊಡ್ತಾ ಇದೀವಿ. ಎಂಡ್ ಆಫ್ ಫಾರ್ ಲೂಪ್ ಎಂಡ್, ನಾವ್ ಯಾವ್ದನ್ನ ಡಿಲೀಟ್ ಮಾಡ್ತೀವಿ ಅದನ್ನ ಪ್ರಿಂಟ್ ಮಾಡೇ ಮಾಡ್ತೀವಿ. ಪ್ರಿಂಟ್ ಡೇಟಾ ಆಫ್ P2, ಅಗೇನ್ ಲಿಂಕ್ ಆಫ್ P1 ಗೆ ಲಿಂಕ್ ಆಫ್ P2 ನ ಕೊಡಿ, ಫ್ರೀ P2 ನ ಕೊಡಿ. ಐಡಿಯಾ ಬಂತ? ಇಲ್ಲಿಗೆ ನಿಮ್ಮ ಒಂದು ರಿಕ್ವೈರ್ಡ್ ಗಿವನ್ ನೋಡ್ ಅನ್ನೋದು ಏನಾಗುತ್ತೆ, ಡಿಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಅಂಡ್ ದೆನ್ ಎಲ್ಸ್ ಅಕಸ್ಮಾತ್ ನೀವು ಕೊಟ್ಟಿರೋ ಗಿವನ್ ನೋಡ್ ಅಡ್ರೆಸ್ ಮಿಸ್ ಆಯ್ತು ಅಂತಂದ್ರೆ ವೆರಿ ಸಿಂಪಲ್, ಪ್ರಿಂಟ್ invalid position end if and then return. So this is the procedure or an algorithm of deletion of the node at the given position. ನಿಮ್ಮ given position ಅಲ್ಲಿ deletion operation ಆಗುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬಂತ ಕಾನ್ಸೆಪ್ಟ್? Yes, come to the last algorithm students. So which is called deletion of the last node. Last node ನ ಹೆಂಗ್ ಡಿಲೀಟ್ ಮಾಡೋದು ಅಂತ. Very simple algorithm, DLE end P1 P2 start. This is used as P1 P2 pointer variables. So traversing use ಮಾಡ್ತೀವಿ. Again ನೋಡಿ ಸ್ಟೂಡೆಂಟ್ಸ್, ಡೀಟೇಲ್ಸ್ ಬಿಡಿ, no use. Just ಇಲ್ಲಿ ಅಬ್ಸರ್ವ್ ಮಾಡಿ. ಸ್ಟೆಪ್ ನಂಬರ್ 1 ಸ್ಟಾರ್ಟ್. ನಿಮ್ಮ ಸ್ಟಾರ್ಟ್ ನ ಯಾವ್ದು ಕೊಡ್ತಾ ಇದೀವಿ, P2 ಗೆ ಕೊಟ್ಬಿಡ್ತಾ ಇದೀವಿ. ಅಲ್ಲಿಗೆ P2 ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಲಾಸ್ಟ್ ನೋಡೋದು. ಸೇಮ್ ಟ್ರಾವರ್ಸಿಂಗ್ ಐಡಿಯಾ. ಲಿಂಕ್ ಆಫ್ P2 ನಾಟ್ ಈಕ್ವಲ್ ಟು ನಲ್, ನಲ್ವರೆಗೂ ಟ್ರಾವೆಲ್ ಮಾಡ್ತೀವಿ. P2 ಅಲ್ಲಿರೋದನ್ನ P1 ಕೊಡ್ತಾ ಇದೀವಿ, ಲಿಂಕ್ ಆಫ್ P2 ನ P2 ಗೆ ಕೊಟ್ಬಿಡ್ತೀವಿ. ಸೊ ನಾವು ಡಿಲೀಟ್ ಮಾಡ್ತಾ ಇರೋದು P2, ಅದಕ್ಕೆ ಪ್ರಿಂಟ್ ಡೇಟಾ ಆಫ್ P2 ಪ್ರಿಂಟ್ ನ ಮಾಡ್ತೀವಿ. ಜೊತೆಗೆ ಲಿಂಕ್ ಆಫ್ P1 ಪ್ರೀವಿಯಸ್ ನೋಡ್ ನ ನಲ್ ಮಾಡ್ತೀವಿ. ಪ್ರೀವಿಯಸ್ ನೋಡ್ ನಲ್ ಮಾಡಿದೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದ್ರ ನೆಕ್ಸ್ಟ್ ಇರೋದೆಲ್ಲಾನು ಡಿಲೀಟ್ ಆಗ್ಬಿಡುತ್ತೆ, ಅವನೇ ಫ್ರೀ ಆಗೋದು. ಫ್ರೀ ಆಫ್ P2 ಅಗೇನ್ ಸ್ಟಾಪ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ಡಿಲೀಷನ್ ಆಫ್ ಎ ನೋಡ್ ಅಟ್ ದ ಲಾಸ್ಟ್ ಪೊಸಿಷನ್. ಸೊ ಇಲ್ಲಿಗೆ ನಿಮ್ಮೊಂದು ಡಿಲೀಟಿಂಗ್ ಕಂಪ್ಲೀಟ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಡಿಲೀಟಿಂಗ್ ಅನ್ ಐಟಮ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್, ಡಿಲೀಷನ್ ಆಫ್ ದ ಫಸ್ಟ್ ನೋಡ್, ಡಿಲೀಷನ್ ಆಫ್ ದ ಲಾಸ್ಟ್ ನೋಡ್, ಡಿಲೀಷನ್ ಆಫ್ ದ ನೋಡ್ ಅಟ್ ದ ಗಿವನ್ ಪೊಸಿಷನ್. ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೀಗ 6 ಅಲ್ಗಾರಿದಮ್ಸ್ ಮಾಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು 2 ಅಲ್ಗಾರಿದಮ್ಸ್ ಕೂಡ ಒಂದು ಕ್ಲಾಸ್ ಅಲ್ಲಿ ಸರಿಯಾಗಿ ಮಾಡೇ ಇಲ್ಲ. ಸೊ ಸ್ಟ್ಯಾಕ್ ಅಲ್ಲಿ ಮಾಡಿರ್ತೀನಿ, ಕ್ಯೂ ಅಲ್ಲಿ ಮಾಡಿರ್ತೀನಿ, ರಿಮೈನಿಂಗ್ ಎಲ್ಲ ದಿನಕ್ಕೆ ಒಂದೊಂದೇ ಅಲ್ಗಾರಿದಮ್ಸ್ ಮಾಡಿರ್ತೀನಿ. ಈ 6 ಅಲ್ಗಾರಿದಮ್ಸ್ ಒಂದೇ ದಿನ ಮಾಡ್ಬಿಟ್ಟಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ 6 ಅಲ್ಗಾರಿದಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಕ್ಲಾರಿಟಿ ಸ್ಟೂಡೆಂಟ್ಸ್, ದೀಸ್ 6 algorithms never appear in the examination. ಜಸ್ಟ್ ಸಿಲೆಬಸ್ ಅಲ್ಲಿ ಇದೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದ್ಸತಿ ಓದ್ಕೊಳ್ಳಿ, ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ ಸ್ಟೂಡೆಂಟ್ಸ್. ಐಡಿಯಾ ಬರ್ತಾ? ಅಂಡ್ ರಿಮೈನಿಂಗ್ 2 ಆಪರೇಷನ್ಸ್ ಇದೆ ಸ್ಟೂಡೆಂಟ್ಸ್. ಯಾವ್ಯಾವ್ದು ಲಿಂಕ್ಡ್ ಲಿಸ್ಟ್ ಅಲ್ಲಿ, ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್, ಟ್ರಾವರ್ಸಿಂಗ್ ಎ ಲಿಂಕ್ಡ್ ಲಿಸ್ಟ್, ಇನ್ಸರ್ಟಿಂಗ್, ಡಿಲೀಟಿಂಗ್, ಸರ್ಚಿಂಗ್, ಮರ್ಜಿಂಗ್. In your syllabus there is no searching, in your syllabus there is no merging students. And ಇಲ್ಲಿಗೆ ನಿಮ್ಮ ಒಂದು ಆಪರೇಷನ್ಸ್ ಆನ್ ಲಿಂಕ್ಡ್ ಲಿಸ್ಟ್ ಕಂಪ್ಲೀಟ್ ಆಗುತ್ತೆ. ಐಡಿಯಾ ಬಂತಾ? Yes, take down the next one students, which is called memory allocation of linked list. ನಿಮ್ಮ linked list memory allocation ನ ನೋಡೋಣ. Observe here. ಮೆಮೊರಿ ಅಲೋಕೇಶನ್ ಆಫ್ ಸ್ಟ್ಯಾಕ್ ನೋಡಿದಿರಾ, ಮೆಮೊರಿ ಅಲೋಕೇಶನ್ ಆಫ್ 1 dimensional array ನೋಡಿದಿರಾ, ಮೆಮೊರಿ ಅಲೋಕೇಶನ್ ಆಫ್ 2 dimensional array ನೋಡಿದಿರಾ, ಮೆಮೊರಿ ಅಲೋಕೇಶನ್ ಆಫ್ ಕ್ಯೂ ನೋಡಿದಿರಾ. ಇದು ಮೆಮೊರಿ ಅಲೋಕೇಶನ್ ಆಫ್ ಲಿಂಕ್ಡ್ ಲಿಸ್ಟ್. ಮನಸ್ಸಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕಾನ್ಸಂಟ್ರೇಟ್ ಹಿಯರ್. ಕಂಪ್ಯೂಟರ್ ಮೆಮೊರಿ ಇಸ್ ದ ಲಿಮಿಟೆಡ್ ರಿಸೋರ್ಸ್. The deleted node memory space also required for future use. Yes, ಕಂಪ್ಯೂಟರ್ ಮೆಮೊರಿ ಅನ್ನೋದು ಏನು ನಿಮ್ಗಿಲ್ಲೇ ಲಿಮಿಟೆಡ್ ರಿಸೋರ್ಸ್. ನೀವು ಡಿಲೀಟ್ ಮಾಡಿದಂತಹ ಮೆಮೊರಿ ಸ್ಪೇಸ್ ಕೂಡ ಮುಂದಕ್ಕೆ ಬಹಳ ಯೂಸ್ ಆಗುತ್ತೆ ಫ್ಯೂಚರ್ಗೆ. ದ ಆಪರೇಟಿಂಗ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್ ಮೇಂಟೈನ್ ಎ ಸ್ಪೆಷಲ್ ಲಿಸ್ಟ್ ಕಾಲ್ಡ್ ಅವೈಲ್ ಲಿಸ್ಟ್. ಅವೈಲ್ ಲಿಸ್ಟ್ ಅಂತ ಕರಿತೀವಿ. ಅವೈಲ್ ಲಿಸ್ಟ್ ಅಂದ್ರೆ ಅವೈಲಬಲ್ ಲಿಸ್ಟ್ ಅಂತ ಹೇಳಿ ಆಪರೇಟಿಂಗ್ ಸಿಸ್ಟಮ್ ಇವನ್ನ ಮೇಂಟೈನ್ ಮಾಡೋದು. ಏನಕ್ಕೋಸ್ಕರ? ಇಟ್ ಕಂಟೈನ್ಸ್ ಅನ್ಯೂಸ್ಡ್ ಅಂಡ್ ಡಿಲೀಟೆಡ್ ನೋಟ್ಸ್. ಅಂದ್ರೆ ಯೂಸ್ ಮಾಡದೇ ಇರೋದು ಜೊತೆಗೆ ಡಿಲೀಟ್ ಮಾಡಿರೋಂಥದ್ದನ್ನ ಸ್ಟೋರ್ ಮಾಡ್ಕೊಳ್ತಾನೆ ಮೆಮೊರಿ ಸ್ಪೇಸ್ ನ. whenever a node is deleted from the linked list, ನೀವು linked list ಅಲ್ಲಿ ಡಿಲೀಟ್ ಆಯ್ತು ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಅವೈಲ್ ಲಿಸ್ಟ್ ಗೆ ಆಡ್ ಆಗುತ್ತೆ. ಅವೈಲ್ ಲಿಸ್ಟ್ ಇಸ್ ಆಲ್ಸೋ ನೋನ್ ಆಸ್ ಫ್ರೀ ಸ್ಟೋರೇಜ್ ಲಿಸ್ಟ್. ನೀವು ಇದನ್ನ ಫ್ರೀ ಸ್ಟೋರೇಜ್ ಲಿಸ್ಟ್ ಅಂದ್ರೂ ಒಂದೇ, ಅವೈಲ್ ಲಿಸ್ಟ್ ಅಂದ್ರೂ ಒಂದೇ,
ಫ್ರೀ ಪೂಲ್ ಅಂತಂದ್ರು ಒಂದೇ. ಫ್ರೀ ಪೂಲ್, ಫ್ರೀ ಸ್ಟೋರೇಜ್ ಲಿಸ್ಟ್, ಅವೈಲ್ ಲಿಸ್ಟ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಯೂಟರ್ ಮೆಮೊರಿ is the limited resource. The deleted nodes memory space also used in the future. The operating system will maintain the special list called avail list. If you are deleted a node from the linked list, the avail list always will be increasing the memory size. So on a memory size automatically increase agutte anta. Avail list is also called as the free storage list or free pool. ಅವನ್ನ ನಾವು ಫ್ರೀ ಸ್ಟೋರೇಜ್ ಲಿಸ್ಟ್ ಅಂತಾನು ಕರಿತೀವಿ ಅಥವಾ ಫ್ರೀ ಪೂಲ್ ಅಂತ ಕೂಡ ಕರಿತೀವಿ. Come to the next concept called garbage collections. Garbage collection ಅಂತ ಹೇಳ್ತೀವಿ. ಎರಡು ಒಂದೇ ತರನೇ ಸ್ಟೂಡೆಂಟ್ಸ್. ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಲಿಂಕ್ಡ್ ಲಿಸ್ಟ್ ಕೂಡ ಅಂಡ್ ಗಾರ್ಬೇಜ್ ಕಲೆಕ್ಷನ್ಸ್ ಕೂಡ ಒಂದೇ ತರನೇ ಇರೋದು. ಏನು ಅಂತ ನೋಡೋಣ. If a node is deleted from the linked list, we require the space to be available for future. Yes, same point ಬಂತು. ನೀವೇನಾದ್ರೂ ಒಂದು ನೋಡ್ ನ ಡಿಲೀಟ್ ಮಾಡಿದೀರಾ ಅಂತಂದ್ರೆ ಅದರ ಮೆಮೊರಿ ಸ್ಪೇಸ್ ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ. The memory space of the deleted nodes immediately reinserted into the free storage list. ನೀವು ಡಿಲೀಟ್ ಮಾಡಿದೀರಾ ಅಂತಂದ್ರೆ ಆ ಮೆಮೊರಿ ಸ್ಪೇಸ್ ಆಟೋಮೆಟಿಕ್ ಆಗಿ ಫ್ರೀ ಸ್ಟೋರೇಜ್ ಲಿಸ್ಟ್ ಗೆ ಆಡ್ ಆಗುತ್ತೆ, ರೀಇನ್ಸರ್ಟ್ ಆಗುತ್ತೆ ಅಂತ. ಫ್ರೀ ಸ್ಟೋರೇಜ್ ಲಿಸ್ಟ್ ಅಂದ್ರೂ ಒಂದೇ, ನೆನ್ಪಿಟ್ಕೊಳ್ಳಿ. ನಿಮ್ಮ ಅವೈಲ್ ಲಿಸ್ಟ್ ಅಂದ್ರೂ ಒಂದೇ, ಫ್ರೀ ಪೂಲ್ ಅಂತಂದ್ರೂ ಒಂದೇ, ನೆನ್ಪಿರ್ಲಿ. The operating system of the computer collects all the deleted space into the free storage list. Operating system ಏನ್ ಮಾಡ್ತಾನೆ, ಆ ಫ್ರೀ ಸ್ಟೋರೇಜ್ ಏನ್ ನಿಮ್ಗೆ ಡಿಲೀಟ್ ಆಗಿದೆ ನೋಟ್ಸ್ ಅದನ್ನೆಲ್ಲ ಒಂದ್ ಕಡೆ ಎತ್ತಿಡ್ತಾನೆ. The technique of collecting deleted spaces into free storage list is called garbage collection. So ಆ ಫ್ರೀ ಸ್ಟೋರೇಜ್ ಸ್ಪೇಸಸ್ ಅಂತ ಏನಿದೆ, ಆ ಫ್ರೀ ಒಂದು ಮೆಮೊರಿ ಸ್ಪೇಸಸ್ ಏನಿದೆ, ನೀವು ಡಿಲೀಟ್ ಮಾಡಿರೋ ನೋಟ್ಸ್ ಮೆಮೊರಿ ಸ್ಪೇಸ್ ಏನಿದೆ ಅದನ್ನ ಕಲೆಕ್ಟ್ ಮಾಡುವಂತ ಒಂದು ಟೆಕ್ನಿಕ್ ನ ಗಾರ್ಬೇಜ್ ಕಲೆಕ್ಷನ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಗಾರ್ಬೇಜ್ ಕಲೆಕ್ಷನ್. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟ್ ನ. If a node is deleted from the linked list, we require the space to be available for future use. The memory space of the deleted nodes immediately reinserted into the free storage list. The operating system of the computer collects all the deleted space into the free storage list. The technique of collecting deleted space into free storage list is called garbage collections. ಅಂದ್ರೆ ನೀವು ಡಿಲೀಟ್ ಮಾಡಿರುವಂತಹ ನೋಟ್ಸ್ ಮೆಮೊರಿ ಸ್ಪೇಸ್ ಫ್ಯೂಚರ್ ಗೆ ಬೇಕಾಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತಾನೆ, ಅದನ್ನ ಕಲೆಕ್ಟ್ ಮಾಡಿ ಫ್ರೀ ಸ್ಟೋರೇಜ್ ಲಿಸ್ಟ್ ಅಲ್ಲಿ ಇಡ್ತಾನೆ. ಈ ಟೆಕ್ನಿಕ್ ನ ನಾವೇನಂತ ಕರಿತೀವಿ? ಗಾರ್ಬೇಜ್ ಕಲೆಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿಗೆ ನಿಮ್ಮ ಲಿಂಕ್ಡ್ ಲಿಸ್ಟ್ ಕಾನ್ಸೆಪ್ಟ್ ಕ್ಲೋಸ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಕೂಡ ಕ್ಲೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೊಸ ಕಾನ್ಸೆಪ್ಟ್. ಐಡಿಯಾ ಬಂತಾ? ಬನ್ನಿ ಸ್ಟೂಡೆಂಟ್ಸ್, ಒಂದ್ ರೌಂಡ್ ಹಾಕೊಂಡ್ ಬಂದ್ಬೇಡ, ಏನೇ ನಾವ್ ಇವತ್ತನ್ನ ಸ್ಟಡಿ ಮಾಡಿದೀವಿ ಅಂತ ಹೇಳಿ. ಎಸ್, ಇವತ್ತು ಏನೇನ್ ಸ್ಟಡಿ ಮಾಡಿದೀವಿ ಸ್ಟೂಡೆಂಟ್ಸ್? We are started inserting a node into the linked list. We are completed 3 algorithms: beginning of the linked list, given position of the linked list, last node of the linked list. Again, deleting an item from the linked list, nothing but node from the linked list. Again, as a first node, given position, last node. So searching illa, ಜೊತೆಗೆ merging illa. ಈ 6 algorithms ಇಂಪಾರ್ಟೆಂಟ್ ಅಲ್ಲ, ಬರ್ದು ಪ್ರಾಕ್ಟೀಸ್ ಮಾಡುವಂತ ನೆಸಿಟಿ ಇಲ್ಲ. 10 algorithms ಅಲ್ಲೇ ನಿಮ್ಮ ಕ್ವೆಶ್ಚನ್ ಬರುತ್ತೆ, ನೆನಪಿರ್ಲಿ. ಸೊ ಮೆಮೊರಿ ಅಲೋಕೇಶನ್ ಆಫ್ ಲಿಂಕ್ಡ್ ಲಿಸ್ಟ್, ಗಾರ್ಬೇಜ್ ಕಲೆಕ್ಷನ್ಸ್. ಕೀಪ್ ಹಾರ್ಡ್ ವರ್ಕ್ ಸ್ಟೂಡೆಂಟ್ಸ್, ಕೀಪ್ ಸ್ಟಡೀಸ್ ವೆಲ್. ಸೊ ನಿಮ್ಮ ಹಾರ್ಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಸೆಕೆಂಡ್ PC ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.